ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಕಾಂಪಿಟೇಟಿವ್ ಗೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವರ್ಷ ನಾನು ಯಾವ್ಯಾವ ಎಕ್ಸಾಮ್ನ ಅಟೆಂಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ. ಆ್ಯಂಡ್ ವಾಟ್ ಆರ್ ದ ಎಕ್ಸಾಮ್ಸ್ ದಟ್ ಐ ಆಮ್ ಟಾರ್ಗೆಟಿಂಗ್ ಅನ್ನೋದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಯಾವ್ಯಾವ ಸ್ಟ್ರೀಮ್ನ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ SSCನ, ಬ್ಯಾಂಕಿಂಗ್ನ, ಆ್ಯಂಡ್ ಇನ್ಶೂರೆನ್ಸ್ ಆ್ಯಂಡ್ ರೈಲ್ವೆ. ಬಿಕಾಸ್ ಐ ಹ್ಯಾವ್ ಅ 1 year ಆಫ್ ಎಕ್ಸ್ಪೀರಿಯನ್ಸ್. ಈ ಎಕ್ಸಾಮ್ಗಳಲ್ಲಿ ನನಗಿದೆ ಎಕ್ಸ್ಪೀರಿಯನ್ಸ್, ಯಾಕಂದರೆ ಫಸ್ಟ್ ಟೈಮ್ ನಾನು ಅಷ್ಟು ಎಕ್ಸಾಮ್ಸ್ನ ಬರ್ತಿದ್ದೀನಿ. ಸೊ ನನಗೆ ಗೊತ್ತಿದೆ ಯಾವ ಎಕ್ಸಾಮ್ನ ಹೇಗೆ ಟಾರ್ಗೆಟ್ ಮಾಡಬೇಕಂತ. ಬಟ್ ಬೇಸಿಕಲಿ ಪ್ರೀವಿಯಸ್ ಇಯರಲ್ಲಿ ನಾನು SSC CGLನ ಭಾಳ ಟಾರ್ಗೆಟಾಗಿ ಇಟ್ಕೊಂಡಿದ್ದೆ. ಸೊ ದಿಸ್ ಒನ್ ವಾಸ್ ಮೈ ಟಾರ್ಗೆಟ್. SSC CGL ಬರೆದೆ ಆ್ಯಂಡ್ ಸ್ವಲ್ಪ ಮೇನ್ಸ್ ಚೆನ್ನಾಗಿ ಆಗಲಿಲ್ಲ ನಂದು. ಸೊ ದಟ್ಸ್ ವೈ. ಆ್ಯಂಡ್ ಇನ್ ದ ಮೇನ್ ಟೈಮ್ ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೂಡ ಬರೀಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ RRB PO, RRB ಕ್ಲರ್ಕ್ ಕೂಡ ಬರೆದಿದ್ದೆ. ಆ್ಯಂಡ್ ಇಫ್ ಯು ವಾಂಟ್ ಐ ಕ್ಯಾನ್ ಶೇರ್ ದ ಸ್ಕೋರ್ ಕಾರ್ಡ್ ಆಫ್ ಮೈನ್ ಇನ್ ಅನದರ್ ವಿಡಿಯೋ. ಬಟ್ ಏನಂದರೆ ನಾನು ಸ್ವಲ್ಪ ಇದು ಪ್ರಿಪೇರ್ ಆಗೋಕ್ಕೆ ಆಗಲಿಲ್ಲ. ಇದಕ್ಕಂದರೆ ಈ ರೈಲ್ವೆ ಎಕ್ಸಾಮ್ಸ್ ಕೂಡ ನಾನು ಬರೆದಿದ್ದೆ, RRB NTPC. ಈ RRB NTPC ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು. ಇದಕ್ಕೂ ಕೂಡ ಮೇನ್ಸ್ ನಾನು ಪ್ರಿಪೇರ್ ಆಗಬೇಕಿತ್ತು ಅದೇ ಟೈಮಲ್ಲಿ. ಆ್ಯಂಡ್ SSC CGL ಮೇನ್ಸಿಗೂ ಪ್ರಿಪೇರ್ ಆಗಬೇಕಾಗಿತ್ತು. ಸೊ ಪ್ರಿಲಿಮ್ಸ್ ಏನು ಹೇಗಿದ್ರು ಆರಾಮ್ ಪಾಸ್ ಆಗಿದೆ, ಬಟ್ ಮೇನ್ಸ್ನ ಈಸಿಯಾಗಿ ಮಾಡೋಕ್ಕಾಗಲಿಲ್ಲ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಇನ್ ದ ಫ್ಯೂಚರ್. ಅಷ್ಟು ಪ್ರಿಪೇರ್ ಆಗಿ ಬರೆದಿಲ್ಲ ಮೇನ್ಸು. ಬಟ್ ಈ ವರ್ಷ ನಾನು RRB NTPC ಬರೀತಿಲ್ಲ. ಎದಕ್ಕಂದರೆ ಹೋದ ವರ್ಷ ನನ್ನ ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು RRB NTPC. ಬಟ್ RRB PO ಮೇನ್ಸ್ ಇದ್ದಿದ್ದ ದಿನ RRB NTPCದು ಟೈಪಿಂಗ್ ಟೆಸ್ಟ್ ಇತ್ತು. ನನಗೆ ಸ್ಪೆಕ್ಸ್ ಇದೆ. ಸೊ ಅದಕ್ಕಾಗಿ ನಾನು ಭಾಳ ಪೋಸ್ಟ್ಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಎಲಿಜಿಬಲ್ ಆಗಲ್ಲ. ಸೊ ಅಲ್ಲಿ ಕೂಡ ನನಗೆ ಓನ್ಲಿ ಅರೌಂಡ್ 500 ವೇಕೆನ್ಸೀಸಲ್ಲಿ 22 ಏನೋ ಎಲಿಜಿಬಲ್ ಆಗ್ತಿದೆ. ಸೊ ದಟ್ ಈಸ್ ಜಸ್ಟ್ ಲೈಕ್ ಅ ವೇಸ್ಟ್ ಆಫ್ ಟೈಮ್ ಅಂತಂದೇಳಿ ನಾನು ಬಿಟ್ಬಿಟ್ಟೆ. ಆ್ಯಂಡ್ ವೆನ್ ಐ ಆಮ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ನನಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ದಿಲ್ಲ, ನಾಲೆಜ್ ಇದ್ದಿದ್ದಿಲ್ಲ. ಸೊ ಆಮೇಲೆ CGL ಸ್ವಲ್ಪ ಮೇನ್ಸ್ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಆ್ಯಂಡ್ ದೆನ್ ಬ್ಯಾಂಕಿಂಗ್. ಸೊ ಅದಕ್ಕೆ ಈ ವರ್ಷ ನಾನು ರೈಲ್ವೆ ಕೊಡ್ತಿಲ್ಲ, ಯಾವುದೇ ರೀತಿಯಾದ ಎಕ್ಸಾಮ್ಸು. ಬ್ಯಾಂಕಿಂಗ್ ಕೊಡ್ತಿದ್ದೀನಿ, SSC ಕೊಡ್ತಿದ್ದೀನಿ. ಆ್ಯಂಡ್ ಐ ಆಮ್ ಆಲ್ಸೋ ಟ್ಯಾಕ್ಲಿಂಗ್ ದೀಸ್ ಇನ್ಶೂರೆನ್ಸ್ ಎಕ್ಸಾಮ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಗಿವ್ ಅ ಇನ್ಫಾರ್ಮೇಷನ್ ಅಬೌಟ್ ವಾಟ್ ಆರ್ ದ ಎಕ್ಸಾಮ್ಸ್ ದಟ್ ಐ ಆಮ್ ಟಾರ್ಗೆಟಿಂಗ್ ದಿಸ್ ಇಯರ್. ಆ್ಯಂಡ್ ಫಸ್ಟ್ ಏಪ್ರಿಲಲ್ಲಿ ಬಂದರೆ ನನಗೆ ಈಗ ಏಪ್ರಿಲಲ್ಲಿ ಅಟ್ ದ ಮೂಮೆಂಟ್ IDPI ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಒಂದು ಎಕ್ಸಾಮ್ ಇದೆ. ಸೊ ಅದನ್ನು ಟಾರ್ಗೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ RBI ಅಸಿಸ್ಟೆಂಟ್ ಇವೆರಡು ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ಐ ಆಮ್ ವಾಂಟ್ ಟು ಟಾರ್ಗೆಟ್ ದೀಸ್ ಎಕ್ಸಾಮ್ಸ್. ಆ್ಯಂಡ್ ಮೇಯಲ್ಲಿ ನನಗೆ ರೀಸೆಂಟಾಗಿ ಇನ್ಫಾರ್ಮೇಷನ್ನು ಬಂದಿರೋದ್ರಿಂದ LIC ಅಸಿಸ್ಟೆಂಟು ಆ್ಯಂಡ್ NISCL ಅಸಿಸ್ಟೆಂಟ್ ಕೂಡ ಬಿಡ್ತಾರೆ ಅಂತ ಕೇಳಿದ್ದೆ. ಸೊ ಐ ಆಮ್ ವೆರಿ ಕೀನ್ ಟು ರೈಟ್ ದೀಸ್ ಇನ್ಶೂರೆನ್ಸ್ ಎಕ್ಸಾಮ್ಸ್. ಸೊ even do this. And in June again I will write SSC CGL and SSC ಸೆಲೆಕ್ಷನ್ ಪೋಸ್ಟ್. ಈ ಸೆಲೆಕ್ಷನ್ ಪೋಸ್ಟ್ ಬಗ್ಗೆ ಎಕ್ಸಾಮ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಈ ವರ್ಷ ಇದರೊಳಗಡೆ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಲ್ಲಿ 7 ಪೋಸ್ಟ್ ಕ್ಲಿಯರ್ ಆಗಿದ್ದಾವೆ. ಬಟ್ ಅದರ ರಿಸಲ್ಟ್ ಬರೋಕ್ಕೆ ಭಾಳ ಲೇಟ್ ಮಾಡ್ತಾರೆ, ಫೈನಲ್ ರಿಸಲ್ಟ್ ಬರುವಾಗ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಇವಾಗ. ಸೊ ಫೈನಲ್ ರಿಸಲ್ಟ್ ಕೊಡೋ ಭಾಳ ಲೇಟ್ ಮಾಡ್ತಾರೆ. ಸೊ ದಟ್ಸ್ ವೈ ಎದಕ್ಕೆ ವೇಸ್ಟ್ ಮಾಡೋಣ ಅಂತಂದೇಳಿ ಐ ಆಮ್ ರೈಟಿಂಗ್ ಆಲ್ ದೋಸ್ ಎಕ್ಸಾಮ್ಸ್. ಆ್ಯಂಡ್ ಇನ್ ಜುಲೈ SBI PO ಆ್ಯಂಡ್ IBPS PO ಅದೇ ಟೈಮಲ್ಲಿ ಬರ್ತವೆ. ಸೊ ಐ ಥಿಂಕ್ IBPS PO ಇಸ್ ಇನ್ ಆಗಸ್ಟ್ ಅದೇ ಟೈಮಲ್ಲಿ. ಆ್ಯಂಡ್ IBPS PO ಆ್ಯಂಡ್ ನಮಗೆ IBPS SO ಕೂಡ ಬರೀಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದನ್ನು ಅಷ್ಟು ಗ್ಯಾರಂಟಿ ಇಲ್ಲ. ಬಟ್ ಇನ್ ದ ಮೀನ್ ಟೈಮ್ ಏನಾದರೂ ಟೈಮ್ ಸಿಕ್ಕರೆ ಬರಿತೀನಿ, ಯಾಕಂದರೆ ಮೇನ್ಸಿಗೆ ಸಿಲೆಬಸ್ ಚೇಂಜ್ ಆಗುತ್ತೆ SOದಲ್ಲಿ. ಸೊ ದ್ಯಾಟ್ಸ್ ವೈ. ಅದಾದಮೇಲೆ ನೆಕ್ಸ್ಟು ಸೆಪ್ಟೆಂಬರಲ್ಲಿ SBI ಕ್ಲರ್ಕ್ ಬರೀಬೇಕಂತ. ಆ್ಯಂಡ್ ಅಕ್ಟೋಬರಲ್ಲಿ IBPS ಕ್ಲರ್ಕ್. ಆ್ಯಂಡ್ ನವಂಬರಲ್ಲಿ ಯಾವುದು RRB PO. ಆ್ಯಂಡ್ ಡಿಸೆಂಬರಲ್ಲಿ RRB ಕ್ಲರ್ಕ್. ಇಷ್ಟು ಎಕ್ಸಾಮ್ ಬಿಟ್ಟು ಮತ್ತೆ ಯಾವ ಎಕ್ಸಾಮ್ ನಾನು ಬರೀಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಇದ್ರ ಜೊತೆಗೆ ನಾನು ಹೋಪ್ ಮಾಡ್ತಿದ್ದೀನಿ ಅಂದರೆ ಈ ವೇಕೆನ್ಸೀಸ್ ಬರ್ತವೆ ಅಂತಂದೇಳಿ. ಆ್ಯಂಡ್ ಇನ್ನೊಂದು ವೇಕೆನ್ಸೀಸ್, ಸಾರಿ ನಾನು ಮರ್ತುಬಿಟ್ಟೆ ಆ್ಯಕ್ಚುಲಿ. ಐ ಆಮ್ ವೆರಿ ಕೀನ್ ಫಾರ್ ದಿಸ್ ವೇಕೆನ್ಸಿ. ಇಟ್ ಈಸ್ UICC AO ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇನ್ಶೂರೆನ್ಸ್ ಎಕ್ಸಾಮ್. ದಟ್ ವಾಸ್ ವೆರಿ ಗುಡ್, ಚೆನ್ನಾಗಿರುತ್ತೆ ಅಂತ. ಸೊ ಐ ಆಮ್ ಹೋಪಿಂಗ್ ಫಾರ್ ದ್ಯಾಟ್ ವೇಕೆನ್ಸಿ ಆಲ್ಸೋ. ಅದನ್ನು ಟಾರ್ಗೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಎಕ್ಸಾಮ್ಸ್ ಯಾವ್ಯಾವ ಅಂದರೆ NISCL AO ಆ್ಯಂಡ್ NICL AO
OICLAO ಆ್ಯಂಡ್ FCI. ಐ ಥಿಂಕ್ ಈ ವರ್ಷ FCI ವೇಕೆನ್ಸಿ ಬರ್ತಾವಂತ ಕೇಳಿದ್ದೆ ನಾನು. ಸೊ ಬಂದರೆ ಚೆನ್ನಾಗಾಗುತ್ತೆ. ಹೋಪಿಂಗ್ ಫಾರ್ ದ ಬೆಸ್ಟ್. ದೀಸ್ ಆರ್ ದ ಎಕ್ಸಾಮ್ಸ್ ದಟ್ ಐ ಆಮ್ ಟಾರ್ಗೆಟಿಂಗ್ ದಿಸ್ ಇಯರ್ ಫ್ರೆಂಡ್ಸ್. ಬಟ್ ನೋಡೋಣ ಹೇಗಾಗುತ್ತೆ. ಈ ವರ್ಷ ಆದರೂ ಚೆನ್ನಾಗಿದ್ರೆ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ವಿಲ್ ಗೆಟ್ ಕ್ಲಿಯರ್. ಸೊ ಥ್ಯಾಂಕ್ ಯು.